ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಉತ್ಸವ ಪ್ರಯುಕ್ತ ಈದ್ ಮಿಲಾದ್ ಹಬ್ಬದಂದು ನಡೆದ ಭವ್ಯ ಶಾಂತಿ ಸಮಾರಂಭದಲ್ಲಿ ಹಸಿರು ವರ್ಣದ ಬಾವುಟ ಹಿಡಿದು ಯುವಕರು ಭಕ್ತಿಭಾವದಿಂದ ಘೋಷಣೆಗಳನ್ನು ಕೂಗುತ್ತಾ ಮೆರವಣಿಗೆ ನಡೆಸಿದರು. ಕವಾಲಿಗಳ ಕಲರವ ಮೂಲಕ ಜಗತ್ತಿಗೆ ಶಾಂತಿ ಸೌಹಾರ್ದತೆ ಸಂದೇಶ ಸಾರಿದ ಹಜರತ್ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನೋತ್ಸವದ ಅಂಗವಾಗಿ ಅನೇಕ ಭಕ್ತಿಯ ಕಾರ್ಯಕ್ರಮಗಳು ನಡೆದವು. ಇನ್ನು ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಮತಗಳ ಪೀಠಾಧಿಪೀಠರು ಭಾಗಿಯಾಗಿದ್ದರು. ಈ ಶಾಂತಿ ಮೆರವಣಿಗೆ ಪ್ರಮುಖ ಬೀದಿಗಳಿಂದ ಶಾಂತಿ ಸಂದೇಶವನ್ನ ಸಾರುತ್ತಾ ಮೆರವಣಿಗೆಯ ಮೂಲಕ ಬಂದು ದರ್ಗಾ ತಲುಪಿದರು. ಇನ್ನು ದರ್ಗಾದಲ್ಲಿ ಶಾಂತಿ ಸಭೆಯನ್ನ ಆಯೋಜಿಸಲಾಗಿತ್ತು. ಈ ಸಭೆಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಶ್ರೀ ಷಡಾಕ್ಷರಿ ಬ್ರಹ್ಮ ಕುಂಟೋಜಿ ಗುರುಗಳು ಹಾಗೂ ಷಡಾಕ್ಷರಿ ಬ್ರಹ್ಮ ಸಿಂದಗಿ ಜಗದೇವ ಮಲ್ಲಿಗಂಬ ಮಠದ ಶ್ರೀಗಳು ಹಾಗೂ ಮುಸ್ಲಿಂ ಸಮುದಾಯದ ಧರ್ಮಗುರುಗಳಾದ ಶ್ರೀ ಹಜರತ್ ಮೌಲಾನಾ ತನ್ವೀರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಸಲಾಯಿತು. ಇನ್ನು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಷಡಾಕ್ಷರಿ ಬ್ರಹ್ಮ ಕುಂಟೋಜಿ ಗುರುಗಳು, ಜೀವನವೇ ಒಂದು ಆದರ್ಶ, ಬಡವರ ಕಲ್ಯಾಣ, ಅನಾಥರ ರಕ್ಷಣೆ, ಧರ್ಮ ಪರಿಪಾಲನೆಯಾಗಿ ನಿರ್ವಹಿಸಿಕೊಂಡು ನಾವು ನೀವು ಎಲ್ಲರೂ ನಡೆಯಬೇಕೆಂದು ಕರೆ ಕೊಟ್ಟರು. ಇನ್ನು ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಧರ್ಮದ ಗುರುಗಳು ಹಾಗೂ ಜಿಲ್ಲೆಯ ಎಲ್ಲಾ ಗಣ್ಯ ವ್ಯಕ್ತಿಗಳು ಈ ಸಭೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮದಲ್ಲಿ ಭಾವೈಕ್ಯತೆಯ ಸಂದೇಶ ಸಾರಿದರು. ಕಡೆಗೇಲು ಬಂಡಿಗೆ ಆಧಾರ, ಕಡುದರ್ಪವೇರಿದ ಈ ಬಡಲೆಂಬ ಬಂಡಿಗೆ ಮೃಡನ ಶರಣರ ನುಡಿ ಗಡಣವೇ ಕಡಿಗೀಲು ಕಾಣ ರಾಮನಾಥ. ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿ ಮಾನವ ಕುಲಕ್ಕೆ ಕಲ್ಯಾಣದ ಮಾರ್ಗವ ತೋರಿರುವ ಇಷ್ಟಲಿಂಗ ಜನಕ, ಭಕ್ತಿ ಭಂಡಾರಿ, ಮನುಕುಲದ ಸಾಂಸ್ಕೃತಿಕ ನಾಯಕ, ಸಮತಾ ತತ್ವದ ಹರಿಕಾರ ಅಪ್ಪ ಬಸವ ತಂದೆಗಳ ದಿವ್ಯ ಚೇತನವನ್ನು ಸ್ಮರಿಸಿ ಅದೇ ಮಹಾಬೆಳಗಿನಲ್ಲಿ ಬೆಳಕಾಗಿರುವ ಜಗದ ಎಲ್ಲ ಶರಣರ, ಸಂತರ, ಮಹಾಂತರ, ಸಾಧು ಸತ್ಪುರುಷರ ಶ್ರೀಪಾದಗಳಿಗೆ ಹೆಣೆಮಣಿದು ಜಗತ್ತಿನಲ್ಲಿ ಶಾಂತಿ, ಏಕತೆ, ಸಮಾನತೆಯಾಗಿ ತಾವು ಬದುಕಿ ಆದರ್ಶವಾದಂತಹ ಒಂದು ಧರ್ಮವನ್ನು ನೀಡಿದಂತಹ ಮೊಹಮ್ಮದ್ ಪೈಗಂಬರ್ ಸಾಹೇಬರ ಹುಟ್ಟುಹಬ್ಬದ ನಿಮಿತ್ತವಾಗಿ ಇವತ್ತಿನ ಈ ಭವ್ಯವಾದ ಮೆರವಣಿಗೆ 11 ಗಂಟೆಯಿಂದ ಸಾಯಂಕಾಲ 5-5:30 ಗಂಟೆವರೆಗೂ ಮೆರವಣಿಗೆಯಲ್ಲಿ ಭಾಗಿಯಾದಂಥ ಈ ವೇದಿಕೆಯ ಮೇಲೆ ಆಸೀನರಾದಂತಹ ಆದಿಲಶಾಹಿ ಅವರ ರಾಜಗುರುಗಳೂ ಆದಂತಹ ಪರಮ ಪೂಜ್ಯರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ ಇದೀಗ ತಾನೇ ತಮ್ಮ ನುಡಿಮುತ್ತುಗಳನ್ನು ಹೇಳಿ ದಯಮಾಡಿಸಿದ ಸಿಂದಗಿಯ ಜಗದೇವ ಮಲ್ಯಬಂಬದ ಮಠದ ಪೀಠಾಧಿಪತಿಗಳಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ ಅದೇ ತೇರಾಗಿ ವೇದಿಕೆಯ ಮೇಲಿನ ಎಲ್ಲ ಶರಣರಲ್ಲಿ, ಸಂತರಲ್ಲಿ, ಸಾಧು ಸತ್ಪುರುಷರಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ ಬಸವ ಸ್ವರೂಪರು, ಮೊಹಮ್ಮದ್ ಪೈಗಂಬರರ ಸ್ವರೂಪರೇ ಆದಂತಹ ಎಲ್ಲ ಶರಣರೇ, ಮುದ್ದು ಮಕ್ಕಳೇ, ಎಲ್ಲರಿಗೂ ಶರಣಾರ್ಥಿ. ಇಂದು ಸಕಲೇಶ ಮಾದರಸರು ಒಂದು ವಚನ ಹೇಳ್ತಾರೆ, ಆಶೆಯಿಂದ ಬಿಟ್ಟು ಹಿರಿಯರಿಲ್ಲ, ನಿರಾಶೆಯಿಂದ ಬಿಟ್ಟು ಹಿರಿಯರಿಲ್ಲ, ದಯೆಯಿಂದ ಬಿಟ್ಟು ಧರ್ಮವಿಲ್ಲ, ವಿಚಾರಿಯಿಂದ ಬಿಟ್ಟು ಸಹಾಯಿಗಳಿಲ್ಲ, ಸಚರಾಚರಕ್ಕೆಲ್ಲ ಸಕಲೇಶ್ವರ ದೇವರಿಂದ ಬಿಟ್ಟು ಅನ್ಯ ದೈವವಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇವರ ಗೊತ್ತೈತಿ ಆಶೆಗಿಂತ من يهده الله فلا مضل له ومن يضلله فلا هادي له ونشهد أن لا إله إلا الله وحده لا شريك له ونشهد أن سيدنا ومولانا محمدا عبده ورسوله صلوات الله وسلامه عليه وعلى آله وأصحابه أجمعين. प्यारे भाइयों, अजीज़ों, बुजुर्गों और स्टेज पर बराजमान आयान बलद और उलमाए किराम, आज का दिन हमारे लिए इंतहाई मसरत और खुशी का दिन रहा है.